ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅವರೆಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಈಗ ನೋಡಿ, ಮೊದಲಿಗೆ ನಾನು ಬಿಸಿನೀರನ್ನು ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರು ಚೆನ್ನಾಗಿ ಕಾದಾದ್ಮೇಲೆ ಆ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ಸತಿ ಸೇರಿಸ್ತಾ ಇದ್ದೀನಿ. ಈಗ ಅದು ಕುದೀತಾ ಇರುತ್ತೆ. ಒಂದೆರಡು ಕುದಿ ಬಂದಮೇಲೆ ಒಂದೆರಡು ಟೊಮೊಟೊ ಹಾಗೆ ಒಂದು ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಕಾಳು ಅಷ್ಟೇ ಬೆಂದಿದೆ ನೋಡಿ, ಕಾಳು ಬೆಂದಿದೆ. ಈಗ ನಾನು ಸಾಂಬಾರಿಗೆ ಬೇಕಾಗುವಷ್ಟು ಕಾಳನ್ನು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಒಂದೆರಡು ಸೌಟ ಆಗುವಷ್ಟು ಕಾಳನ್ನು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಸಾಂಬಾರಿಗೆ ಸೇರಿಸೋದ್ರಿಂದ, ರುಬ್ಬಕ್ಕೆ ಸೇರಿಸೋದ್ರಿಂದ ಸಾಂಬಾರು ಅನ್ನೋದು ಸ್ವಲ್ಪ ಮಂದ ಬರುತ್ತೆ. ಆದ್ದರಿಂದ ಈಗ ನೋಡಿ, ಒಂದು ಜಾರಿಗೆ ನಾನು ಏನು ಕಾಳನ್ನು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನೋ ಆ ಕಾಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ನಮ್ಮ ಸಾಂಬಾರಿಗೆ ನೋಡಿಕೊಂಡು ಕೊಬ್ಬರಿ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ಮನೆಯಲ್ಲಿ ಸಾಂಬಾರಿಗೆ ಹಾಕುವಂತಹ ಸಾಂಬಾರು ಪೌಡರನ್ನು ಒಂದೆರಡು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ ಕಡಿಮೆ ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೊಬ್ಬರಿ ಎಲ್ಲ ನುಣ್ಣಕ್ಕೆ ರುಬ್ಕೊಂಬರ್ಬೇಕು. ಕೊಬ್ಬರಿ ಎಲ್ಲ ಚೆನ್ನಾಗಿ ನುಣ್ಣಕ್ಕೆ ಆಗೋವರೆಗೂ ರುಬ್ಕೊಂಬರ್ಬೇಕು. ನೋಡಿ, ರುಬ್ಕೊಂಡು ಬಂದಿದ್ದೀನಿ, ನುಣ್ಣಕ್ಕೆ ಆಗಿದೆ. ಈಗ ನಾನು ಏನು ರುಬ್ಕೊಂಡಿದ್ದೀನೋ ಆ ಮಸಾಲೆಯನ್ನು ಕಾಳುಗಳಿಗೆ ಸೇರಿಸ್ತಾ ಇದ್ದೀನಿ. ಜಾರನ್ನು ಅಷ್ಟೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಜಾರನ್ನು ಅಷ್ಟೇ ತೊಳೆದ್ಬಿಟ್ಟು ಆ ನೀರನ್ನು ಅಷ್ಟೇ ಸೇರಿಸ್ತಾ ಇದ್ದೀನಿ. ಹಾಗೆ ಎರಡು ಬದನೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆ ಬದನೆಕಾಯಿನೂ ಅಷ್ಟೇ ಸೇರಿಸ್ತಾ ಇದ್ದೀನಿ. ಆಗ ಸಣ್ಣ 2 ಆಲೂಗಡ್ಡೆಯನ್ನು ಕಟ್ ಮಾಡಿದ್ದೀನಿ. ಆ ಆಲೂಗಡ್ಡೆಯನ್ನು ಅಷ್ಟೇ ತೊಳೆದ್ಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ಸಾಂಬಾರು ನೋಡ್ಕೋಬೇಕಾಗುತ್ತೆ, ನಮ್ಗೆ ಮಂದಗ ಬೇಕೋ ಇಲ್ಲಾಂದರೆ ತೆಳ್ಳಗ ಬೇಕೋ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಕರೆಕ್ಟಾಗಿದೆ, ಅಷ್ಟು ಮಂದಕ್ಕೇನೂ ಇಲ್ಲ, ಅಷ್ಟು ತೆಳ್ಳಕ್ಕೇನೂ ಇಲ್ಲ, ಕಾಯೋಷ್ಟೊತ್ತಿಗೆ ಸರಿ ಹೋಗುತ್ತೆ. ನನ್ನ ಮುದ್ದೆಗೆ ಅನ್ನಕ್ಕೇನೆ ಜಾಸ್ತಿ ಮಾಡೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲನೂ ಸರಿ ಹೊಂದುತ್ತೆ. ಮುದ್ದೆಗೂ ಅನ್ನಕ್ಕೂ ಎಲ್ಲನೂ ಸರಿ ಹೊಂದುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಮುಚ್ಚಳ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. 2 ವಿಸಿಲ್ ಬಂದು ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಕಾಳುಗಳು ಅಷ್ಟೇ ಸಾಫ್ಟಾಗಿ ಆಗಿರುತ್ತೆ. ಈಗ ಮೊದಲು ಬೆಂದಿದೆ, ಈಗ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ. ಬೇಳೆ ಕಾಳುಗಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಿದೆ ನೋಡಿ. ಸಾಂಬಾರೂ ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಈಗ ಕಾಯ್ತಾ ಇರುತ್ತೆ. ಇನ್ನೊಂದು ಸೈಡ್ಗೆ ಇಟ್ಟಿದ್ದೀನಿ. ಒಂದು ಬಾಣಲಿಗೆ 2ರಿಂದ 3 ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಸಾಂಬಾರಿಗೆ. ಈಗ ಎಣ್ಣೆ ಕಾದಾದ್ಮೇಲೆ 1/4 ಟೀ ಚಮಚದಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸೇರಿದ್ಮೇಲೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈರುಳ್ಳಿನೂ ಅಷ್ಟೇ ಫ್ರೈ ಆಗಿದೆ. ಈಗ ಸಾಂಬಾರನ್ನ ಎತ್ಬಿಟ್ಟು ಒಂದು 2ರಿಂದ 3 ಸೌಟ ಎತ್ಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಬಾಣಲಿಗೆ ಇದ್ರೆ ಕರಿಬೇವನ್ನು ಸೇರಿಸ್ಕೋಬೋದು, ನಾನಿಲ್ಲ ಸೇರಿಸಿಲ್ಲ. ಈಗ ನೋಡಿ, ಅದನ್ನು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀನೋ ಆ ಬಾಣಲಿಯಲ್ಲಿರೋದನ್ನ ಎಲ್ಲ ಎತ್ಬಿಟ್ಟು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಸತಿ ಬಾಣಲಿಗೆ ಸ್ವಲ್ಪ ಸಾರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸೇರಿಸಿದ್ರೆ ರೆಡಿ ಆಗುತ್ತೆ ನೋಡಿ. ರೆಡಿ ಆಗಿದೆ ಅವರೆಕಾಳಿನ ಹುಳಿ ಸಾರು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ರುಚಿಕರವಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲನೂ ಸರಿ ಹೊಂದುತ್ತೆ ನೋಡಿ. ರೆಡಿ ಆಗಿದೆ ಅವರೆಕಾಳು ಸಾರು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.